ಇಂದಿನ ಈ ಚುನಾವಣಾ ಪ್ರಚಾರ ಸಮಾರಂಭದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಗ್ಯಾರಂಟಿಗಳ ಮೂಲಕ 1,10,00,000 ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಬಂಧುಗಳೇ, ಮಾಜಿ ಶಾಸಕ ಸನ್ಮಿತ್ರರೇ, ಹಿರಿಯರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮುಂದಾಳುಗಳೇ, ನಡೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಕಾಂಗ್ರೆಸ್ಸಿನ ನಾಯಕರುಗಳೇ, ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ತಾಯಂದಿರೇ, ಸಹೋದರಿಯರೇ, ಯುವಕ ಮಿತ್ರರೇ, ನಿಮ್ಮನ್ನೆಲ್ಲ ನೋಡಿ ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯನವರದು ಸಮಾಧಾನ ಸಂತೋಷ ಆಗಿದೆ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ GS ಪಾಟೀಲ್ರು 25,000ಕ್ಕಿಂತ ಹೆಚ್ಚು ಬಹುಮತವನ್ನು ರೋಣ ಮತಕ್ಷೇತ್ರದಿಂದ ಕೊಡ್ತೇವೆ ಅಂತ ಹೇಳಿದಾಗ ಕೈ ಎತ್ತಿ ಅದನ್ನು ಮಾಡ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡಿದವರು. ಪಂಚ ಗ್ಯಾರಂಟಿಗಳ ಮೂಲಕ ಸಮಾಜದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ಕೊಡೋದ್ರ ಮೂಲಕ ತಾವು ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿದರು. ನಿಮ್ಮ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಮಯದ ಕೊರತೆ ಮಾತ್ರ. ಈ ನಿಮ್ಮ ಸಾಧನೆಗಳನ್ನು ನೋಡಿ ಸನ್ಮಾನ್ಯ ಮೋದಿಯವರ ನೆಲ ನಡುಗ್ತಾ ಇದೆ. ಇವತ್ತು ನೆಲ ನಡುಗ್ತಾ ಇದೆ. ಕರ್ನಾಟಕದ ಗ್ಯಾರಂಟಿಗಳನ್ನು ಅಪಹಾಸ್ಯ ಮಾಡಿದ ಮೋದಿ ಇವತ್ತು ಎಲ್ಲಿದ್ದೀರಿ? ನಿಮ್ಮ ಹೆಸರು ಮುಂದೆ ಗ್ಯಾರಂಟಿ ಬರ್ಕೊಂಡು ಕಾಪಿ ಮಾಡಕತ್ತಿರಲ್ಲ, ನಾಚಿಕೆ ಬರೋದಿಲ್ಲ? ನಮಗೆ ವಿಶ್ವಾಸ ಇದೆ GS ಪಾಟೀಲ್ರ ಚುನಾವಣೆಯೊಳಗೆ, ನಮ್ಮ ಅಸೆಂಬ್ಲಿ ಚುನಾವಣೆಗಳೊಳಗೆ ನಾವು ಗ್ಯಾರಂಟಿ ಕೊಡ್ತೇವೆ ಅಂತ ನಿಮ್ಮ ಹತ್ರ ಬಂದಿದ್ವಿ. ಅವಾಗ ನೀವು ನನ್ನ ಗದಗ ಕ್ಷೇತ್ರದಿಂದ 15,000 ಮತಗಳಿಂದ ಆರಿಸಿದ್ರಿ. GS ಪಾಟೀಲ್ರನ್ನ 25,000 ಅಂತರದಿಂದ ಆರಿಸಿದ್ರಿ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟೇವೆ ನಾವು. ಗೃಹಲಕ್ಷ್ಮಿ ಕೊಟ್ಟೇವಿ, ಗೃಹಜ್ಯೋತಿ ಕೊಟ್ಟೇವಿ, ಯುವ ನಿಧಿ ಕೊಟ್ಟೇವಿ, ಶಕ್ತಿ ಕೊಟ್ಟೇವಿ, ಅನ್ನಭಾಗ್ಯ ಕೊಟ್ಟೇವಿ. ಶಕ್ತಿ ಕಾರ್ಯಕ್ರಮದೊಳಗೆ ನಮ್ಮ ಕರ್ನಾಟಕದೊಳಗೆ 200 ಕೋಟಿ ಜನ, 200 ಕೋಟಿ ಪ್ರವಾಸಗಳನ್ನು ಮಹಿಳೆಯರು ಮಾಡಿದ್ದಾರೆ. ನಮ್ಮ ಜಿಲ್ಲೆಯೊಳಗಿನ 2 ಕೋಟಿ ದಾಟಿ ಹೋಗಿದೆ. ಇದು ನಮ್ಮ ಸಾಧನೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ನಿಮಗೆ ಮುಟ್ಟವ ಇಲ್ರಿ ತಾಯಿ? ಮುಟ್ಟಿದವ್ರ ಕೈ ಎತ್ತಿರಿ. ಯಾಕಂದ್ರೆ ನಮ್ಮನ್ನ ಹಗಲೆಲ್ಲ ಕೇಳ್ತಿರ್ತಾರ ಸಿದ್ದರಾಮಯ್ಯನವರು, ಎಲ್ಲರಿಗೂ ಮುಟ್ಸಿರೇ ಇಲ್ಲ, ಎಲ್ಲರಿಗೂ ಮುಟ್ಸಿರೇ ಇಲ್ಲ. ನಾನು ಭಾಳ ಸಂತೋಷದಿಂದ ಹೇಳ್ತೀನಿ, 100ಕ್ಕೆ 97ಕ್ಕಿಂತ ಹೆಚ್ಚು ಪ್ರಮಾಣದೊಳಗೆ ಎಲ್ಲ ಕಾರ್ಯಕ್ರಮಗಳು ಸರಾಸರಿ. ಗೃಹಲಕ್ಷ್ಮಿ 100ಕ್ಕೆ 99.2, ತೊಂದರೆ 100ಕ್ಕೆ 100 ಆಗೋದಕ್ಕೆ 0.8 ಮಾತ್ರ ಕಡಿಮೆ. ಅಷ್ಟು ಪ್ರಮಾಣದೊಳಗೆ ನಮ್ಮ ತಾಯಂದಿರಿಗೆ ಎಲ್ಲವನ್ನು ಮುಟ್ಟಿಸಿದ್ದೇವೆ. ಇದು ಜಗತ್ತಿಗೆ ಈ ಕಾರ್ಯಕ್ರಮ ಎಷ್ಟು ಚಲೋದು ಅಂತೇಳಿ ಗೊತ್ತಾಗಬೇಕಾದ್ರೆ ಈಗೇನು 25,000ಕ್ಕೆ 25,000 ಕೊಡ್ತೀವಿ ಅಂತೇಳಿ GS ಪಾಟೀಲ್ ಹೇಳಿದ್ರಲ್ಲ, ಅಷ್ಟಕ್ಕೆ ಸಮಾಧಾನ ಬಹುತೇಕ ಎಲ್ಲರೂ ಆಗೋದಿಲ್ಲ. ಈ ಚುನಾವಣೆಯೊಳಗೆ ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿಗಳನ್ನು ಗಮನಿಸಿ ತಾವೆಲ್ಲ ಅತಿ ಹೆಚ್ಚು ಮತಗಳನ್ನು ನೀಡಿ ಕನಿಷ್ಠ 30,000ಕ್ಕಿಂತ ಹೆಚ್ಚು ನೀವು ಮಾಡಿದ್ರಿ ಅಂದ್ರೆ ಹೌದ್ರಪ್ಪ, ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನೀವು ಸಿದ್ದರಾಮಯ್ಯನವ್ರಿಗೆ ಶಬಾಷ್ ಅಂದ್ರಿ ಅಂತ ನಾವು ಅದನ್ನ ಅರ್ಥೈಸ್ತೀವಿ. ಅದನ್ನು ಮಾಡ್ತೀರಾ? ಅದನ್ನು ಮಾಡ್ತಿರೋದಿಲ್ಲ? ಗಂಡು ಮಕ್ಕಳು ಇಷ್ಟು ಮಂದಿ ಕೈ ಎತ್ತಿಲ್ಲ ನೋಡ್ರಿ. ನಿಮಗೂ ಗಂಡು ಮಕ್ಕಳಿಗೂ ಸ್ವಲ್ಪ ಅಸಮಾಧಾನ ಐತಿ, ನಮಗೇನು ಕೊಟ್ಟೇ ಇಲ್ಲ. ಎಲ್ಲ ನೀವು ರೈತ ಬಂಧುಗಳು. ಈ ಚುನಾವಣೆಯೊಳಗೆ ಕೇಂದ್ರದೊಳಗೆ ನಮ್ಮ ಸರ್ಕಾರ ಬಂದರೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅನ್ನುವಂಥ ಪಣವನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ. ಅದಕ್ಕಾಗಿ ಸನ್ಮಾನ್ಯ
ಸಿದ್ದರಾಮಯ್ಯನವರು ನೇತೃತ್ವವನ್ನು ವಹಿಸ್ತಾರೆ. ಅವರು ಹೆಚ್ಚು ಮಾತನಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಮಾತನ್ನು ಮೊಟಕುಗೊಳಿಸ್ತೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಹುರುಪಿನಿಂದ ಬಂದಿದ್ದೀರಿ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಒಂದು ಅರಿಕೆ ಮಾಡ್ತೀನಿ. ನೋಡಿ, ನಮ್ಮ ಕರ್ನಾಟಕದೊಳಗೆ ಗದಗ ಹಾವೇರಿ ಸೀಟು ಪ್ರತಿಷ್ಠಿತ ಸೀಟು ಅಂತೇಳಿ ನೀವು ಈಗಾಗಲೇ ಭಾಷ್ಯ ಮಾಡಿದ್ದೀರಿ. ಆದ್ದರಿಂದ ನಾನು ಇಷ್ಟೇ ಹೇಳ್ತೀನಿ, ಈ ಸೀಟನ್ನು ನಾವು 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾನು ಅವರಿಗೆ ಭರವಸೆ ಕೊಡ್ತೀನಿ. ಭರವಸೆ ಕೊಡ್ಲಾ? ಕಾಂಗ್ರೆಸ್ ಪಕ್ಷಕ್ಕೆ ಈಗ ನಮ್ಮ